ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ನನ್ನ ಈ ಚಾನಲಲ್ಲಿ ಬರುವ ಜ್ಯೋತಿಷ ಸೂಕ್ಷ್ಮಗಳ ಸಂಬಂಧಿಸಿದ ಮಾಹಿತಿಗಳನ್ನು ನೋಡಿ ಬೇಕಾದಷ್ಟು ಕಾರ್ಯಕರ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗೌರವಪಡಿಸಿ ಬಹಳಷ್ಟು ಧನಾತ್ಮಕ ನಿರೀಕ್ಷೆಗಳನ್ನು ನನಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನನ್ನ ವಿಶೇಷ ಧನ್ಯವಾದಗಳು. ನೀವು ನೀಡುವ ಬೆಂಬಲ ನನ್ನನ್ನು ಬಹಳ ಪ್ರೋತ್ಸಾಹಿಸುತ್ತದೆ. ಇನ್ನು ಬೇಕಾದಷ್ಟು ಸೂಕ್ಷ್ಮಗಳನ್ನು ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗಳ ಮೂಲಕವಾಗಿ ತಿಳಿಸಬೇಕಂತಿದ್ದೇನೆ. ಅದರಲ್ಲಿ ಕೆಲವರು, ಸರ್, ನನಗೆ ನನ್ನ ಉಪಾಸನಾ ದೇವರು ಯಾವುದು ಅಂತ ಗೊತ್ತಿಲ್ಲ, ದಯವಿಟ್ಟು ಆ ಉಪಾಸನಾ ದೇವರು ಯಾವುದು ಅಂತ ಅದನ್ನು ಹೇಗೆ ಕಂಡುಹಿಡಿಯುವುದು ಅಂತ ತಿಳಿಸಿ ಎಂದು ಕೇಳಿದ್ದಾರೆ. ಹೆಚ್ಚು ಜನರು ಅದನ್ನ ಕೇಳಿದರಿಂದ ನಮ್ಮ ಉಪಾಸನಾ ದೇವರು ಯಾವುದು, ಅದನ್ನು ಹೇಗೆ ಕಂಡುಹಿಡಿಯುವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದು ನಿಮಗೆ ತುಂಬಾ ಉಪಯೋಗವಾಗಿರುತ್ತದೆ ಎಂದು ನಂಬುತ್ತೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಒಬ್ಬೊಬ್ಬರು ಬೆಳಿಗ್ಗೆ ಹೇಳುವಾಗ ಇವತ್ತಿನ ದಿನ ಒಳ್ಳೆಯದಾಗಿರಬೇಕು, ನನ್ನ ಕೆಲಸಗಳಲ್ಲಿ ಯಾವ ವಿಘ್ನಗಳಿಲ್ಲದೆ ನಡೆಯಬೇಕು ಎಂದು ಖಂಡಿತ ಮನಸ್ಸಿನಲ್ಲಿ ಬೇಡ್ಕೊಂಡು ಹೇಳುತ್ತಾರೆ. ಅದೇ ರೀತಿ ಪ್ರತಿಯೊಂದು ಶುಭ ಕಾರ್ಯಗಳು ಶುರು ಮಾಡುವಾಗ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಈ ರೀತಿ ಮಾಡುವಾಗ ಕೆಲವರು ತಮ್ಮ ಕುಲದೇವರನ್ನು ಬೇಡ್ಕೊಳ್ಳುತ್ತಾರೆ, ಇನ್ನು ಕೆಲವರು ತಮ್ಮ ಇಷ್ಟ ದೇವತೆಯನ್ನು ಬೇಡ್ಕೊಳ್ಳುತ್ತಾರೆ, ಇನ್ನು ಕೆಲವರು ತಮ್ಮ ಉಪಾಸನಾ ದೇವರನ್ನು ಬೇಡ್ಕೊಳ್ಳುತ್ತಾರೆ. ಆದ್ದರಿಂದ ಅವರವರು ಮಾಡುವ ಕೆಲಸಗಳು ಯಾವ ಸಮಸ್ಯೆಗಳು ಇಲ್ಲದೆ ಅವರವರು ನಿರೀಕ್ಷೆಯಂತೆ ಪೂರ್ಣವಾಗುತ್ತದೆ. ಇದರಲ್ಲಿ ಕೆಲವರು, ಸರ್, ಕುಲದೇವರು, ಇಷ್ಟ ದೇವರು, ಉಪಾಸನಾ ದೇವರು ಆದ ಈ ಮೂರರಲ್ಲಿ ಯಾವ ದೇವರನ್ನು ನಾನು ಪೂಜೆ ಮಾಡಬೇಕು ಎಂದು ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಡಕ್ಕೆ ಮುಂಚೆ ಕುಲದೇವರು, ಇಷ್ಟ ದೇವರು ಮತ್ತು ಉಪಾಸನಾ ದೇವರು ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋವರಿಗೆ ಏನು ಅಂತ ತಿಳಿಸುವುದು ನನ್ನ ಕರ್ತವ್ಯವಾಗುತ್ತದೆ. ಸ್ನೇಹಿತರೆ, ಒಬ್ಬೊಬ್ಬರ ವಂಶದಲ್ಲಿ ಅವರ ತಾತನಿಗೆ ತಾತನ ಕಾಲಗಳಿಂದ, ಅಂದರೆ ತಲೆಮರೆಯಾಗಿ ತಮ್ಮ ಕುಲ ದೇವರು ಅಂತ ಪೂಜೆ ಮಾಡುತ್ತಾ ಬರುತ್ತಾರೆ. ಅದು ಅವರ ವಂಶದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಅವರವರ ಮನೆಗಳಲ್ಲಿ ಆ ದೇವರನ್ನಿಟ್ಟು ಪೂಜೆ ಮಾಡಿ ಬರುವುದು ವಾಡಿಕೆ. ಸಾಮಾನ್ಯವಾಗಿ ಎಲ್ಲರಿಗೂ ಅವರವರ ಕುಲದೇವರು ಯಾರು ಅಂತ ಗೊತ್ತಿರಬಹುದು. ಅವರೆಲ್ಲ ಪ್ರತಿ ವರ್ಷ ಒಂದು ನಿರ್ದಿಷ್ಟ ದಿನದಲ್ಲಿ ಅವರ ತಾತನ ಕುಟುಂಬದಲ್ಲಿರುವ ಎಲ್ಲರೂ ಅವರವರ ಕುಟುಂಬದವರೊಟ್ಟಿಗೆ ಅವರವರ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಒಟ್ಟಾಗಿ ಬೇಕಾಗಿದ್ದ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ವಾಡಿಕೆ. ಆದ್ದರಿಂದ ಅವರವರ ಕುಟುಂಬಗಳಲ್ಲಿ ಯಾವ ಅಶುಭ ಸಂಭವಗಳು, ವಿಘ್ನಗಳು ಆಗುವುದಿಲ್ಲ ಎನ್ನುವುದು ನಂಬಿಕೆ. ಸಾಮಾನ್ಯವಾಗಿ ಎಲ್ಲರೂ ತಂದೆಗೆ ಸಂಬಂಧವಿರುವ ಪುರುಷರ ಮನೆಯ ಕುಲದೇವರನ್ನೇ ಪೂಜೆ ಮಾಡುತ್ತಾರೆ. ಹೆಣ್ಣು ಮಕ್ಕಳು ಮದುವೆಯಾಗವರೆಗೆ ಅವರ ತಂದೆಯ ಕಡೆ ಕುಲದೇವರನ್ನು ಪೂಜಿಸುತ್ತಾರೆ. ಮದುವೆ ಆದ ಮೇಲೆ ಅವರ ಗಂಡನ ಮನೆಯ ಕುಲದೇವರನ್ನು ಪೂಜೆ ಮಾಡುತ್ತಾರೆ. ಇದರಲ್ಲಿ ಒಂದು 80-90 ವರ್ಷಗಳ ಹಿಂದೆ ಹಲವಾರು ಕಾರಣಗಳಿಂದ ತಾವು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಅಥವಾ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿ ತಮ್ಮ ಕುಟುಂಬವನ್ನು ಬೇರೆ ಕಡೆ ನಡೆಸುತ್ತಿರುವ ಸ್ಥಿತಿಯಲ್ಲಿ ತಮ್ಮ ಸಂಬಂಧಗಳೊಂದಿಗೆ ಯಾವುದೇ ಸಂಬಂಧವಿಲ್ಲದೆ ಹೋಗುವಾಗ ತಮ್ಮ ಕುಲದೇವರು ಯಾವುದು ಅಂತ ಗೊತ್ತಿಲ್ಲದೆ ಹೋಗುವ ಸಾಧ್ಯತೆ ಇದೆ. ಇದಕ್ಕೆ ಬಹಳ ಕಾರಣಗಳಿದ್ದಾವೆ. ಕೆಲವರಿಗೆ ತಮ್ಮ ಜನನದ ರಹಸ್ಯ ಗೊತ್ತಿಲ್ಲದೆ ಇರಬಹುದು. ಹುಟ್ಟುವಾಗ ತಮ್ಮ ತಾಯಿ ತಂದೆನೇ ಕಳೆದುಕೊಂಡು ಬೇರೆ ಕಡೆ ಬಾಳುತ್ತಿರಬಹುದು. ಕೆಲವರು ನಮ್ಮ ವಂಶನೇ ಬೇಡ ಅಂತ ಹೋಗಿರಬಹುದು. ಕೆಲವರು ಬೇರೆ ಜಾತಿ, ಬೇರೆ ಮತದವರನ್ನು ಮದುವೆ ಮಾಡಿಕೊಂಡಿರಬಹುದು. ಕೆಲವರು ಯುದ್ಧ ಮತ್ತು ಪ್ರಳಯಗಳಿಂದ ಬೇರೆಯಾಗಿರಬಹುದು. ಈ ರೀತಿ ಕೆಲವರು ತಮ್ಮ ಕುಲದೇವರನ್ನು ಕಳೆದುಕೊಂಡಿರಬಹುದು. ಕೆಲವು ಸಂದರ್ಭಗಳಲ್ಲಿ ದೇವರೇ ಬೇಡಂತ ವಿರಕ್ತಿಯಲ್ಲಿದ್ದಿರಬಹುದು. ಆದ ಹಲವಾರು ಕಾರಣಗಳಿಂದ ಕುಲದೇವರು ಎಂದು ಒಂದು ಇರುವುದೇ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಈ ಸ್ಥಿತಿಯಲ್ಲಿ ಅವರು ಬಾಳುವ ಸಂದರ್ಭಗಳಿಂದ ಅವರೇ ತಮಗೆ ಇಷ್ಟವಾದ ಒಂದು ದೇವರನ್ನು ಆಯ್ಕೆ ಮಾಡಿಕೊಂಡು ಪೂಜೆ ಮಾಡುತ್ತಿರುತ್ತಾರೆ. ಅದನ್ನು ಹಾಗೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಮುಂದುವರಿಸುತ್ತಿರುತ್ತಾರೆ. ಆದ್ದರಿಂದ ಅವರಿಗೆ ಆ ಇಷ್ಟ ದೇವರ మీద ನಂಬಿಕೆ ಇದ್ದಿರಬಹುದು. ಆದ್ದರಿಂದ ಸ್ನೇಹಿತರೆ, ಇಷ್ಟ ದೇವರು ಎನ್ನುವುದು ಅವರವರ ಅನುಭವದಿಂದ ಯಾವ ದೇವರನ್ನು ಬೇಕಾದರೂ ಆಯ್ಕೆ ಮಾಡಿ ಪೂಜೆ ಮಾಡಿ ಬರುವುದಾಗಿರುತ್ತದೆ. ಕೆಲವರಿಗೆ ಅದೃಷ್ಟಕರವಾಗಿ ಕುಲದೇವರು, ಇಷ್ಟ ದೇವರು ಮತ್ತು ಉಪಾಸನಾ ದೇವರು ಎಲ್ಲ ಒಂದೇ ದೇವರಾಗಿ ಬಂದಿದ್ದನ್ನು ನಾನು ನೋಡಿದ್ದೇನೆ. ಅವರಿಗೆ ಗೊತ್ತಿಲ್ಲದೇನೆ ಅವರು ಪೂಜೆ ಮಾಡುತ್ತಿರುತ್ತಾರೆ. ಉಪಾಸನಾ ದೇವರು ಅನ್ನುವುದು ಒಬ್ಬೊಬ್ಬರ ಜಾತಕದ ಪ್ರಕಾರ ಅವರ ಜಾತಕ ತೋರಿಸುವ ಆ ದೇವರನ್ನು ಪೂಜೆ ಮಾಡಿ ಬರುವಾಗ ಆ ದೇವರ ಆಶೀರ್ವಾದ
ಅವರಿಗೆ ಸಿಗುತ್ತದೆ. ಅವರು ಸರಿಯಾದ ರೀತಿಯಲ್ಲಿ ಆ ಉಪಾಸನ ದೇವರನ್ನು ಪ್ರಾರ್ಥನೆ ಮಾಡಿ ಬರುವಾಗ ಆ ದೇವರು ಅವರ ಜೊತೆಗೆ ಇರುತ್ತಾನೆ. ಆ ದೇವರು ಆ ವ್ಯಕ್ತಿ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಅವನ್ನ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂದು ಗೈಡ್ ಮಾಡುತ್ತಿರುತ್ತೆ. ಆ ವ್ಯಕ್ತಿ ಯಾವಾಗೆಲ್ಲ ಅವನ ಉಪಾಸನ ದೇವರನ್ನು ಕರೆಯುತ್ತಾನೋ ಅವಾಗೆಲ್ಲ ಬಂದು ಅವನ ಜೊತೆ ಇದ್ದು ಬೆಂಬಲಿಸುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜಾತಕದ ಪ್ರಕಾರ ಯಾವುದು ನಿಮ್ಮ ಉಪಾಸನಾ ದೇವರು ಎಂದು ನೋಡಿಕೊಂಡು ಆ ದೇವರನ್ನು ಪೂಜೆ ಮಾಡಿ ಬರುವಾಗ ನಿಮಗೆ ಬಾಳಲ್ಲಿ ಸ್ಫೂರ್ತಿ ಹುಟ್ಟುತ್ತೆ. ಈಗ ನಮ್ಮ ಉಪಾಸನಾ ದೇವರು ಯಾರು ಅಂತ ನೋಡೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತು ಅವರವರ ಜನ್ಮ ಲಗ್ನ ಯಾವುದೆಂದು. ಹಾಗೂ ಗೊತ್ತಿಲ್ಲವೆಂದರೆ ಇಲ್ಲಿ ತೋರಿಸಿರುವ ನನ್ನ ವಿಡಿಯೋವನ್ನು ಒಂದು ಸಾರಿ ನೋಡಿ. ಅದರ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ. ನಮ್ಮ ಜಾತಕದಲ್ಲಿ ಜನ್ಮ ಲಗ್ನಕ್ಕೆ 9ನೇ ಭಾವವನ್ನು ಭಾಗ್ಯಸ್ಥಾನ ಎಂದು ಹೇಳಲಾಗುತ್ತದೆ. ಇಲ್ಲಿ ತೋರಿಸಿದ ಜಾತಕದಲ್ಲಿ ತುಲಾ ಲಗ್ನಕ್ಕೆ 9ನೇ ಮನೆಯಾಗಿ ಮಿಥುನ ರಾಶಿ ಬರುತ್ತದೆ. ಆ ಮಿಥುನ ರಾಶಿಯ ಅಧಿಪತಿ ಬುಧ ಆಗುತ್ತಾನೆ. ಈ ಜಾತಕದಲ್ಲಿ ಬುಧ ಎಲ್ಲಿ ಸ್ಥಿತವಾಗಿದ್ದಾನೆ ಎಂದು ನೋಡಬೇಕು. ಅವನು ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಇದ್ದಾನೆ. ಇಲ್ಲಿ ನಾವು ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಯಾರು ಅಂತ ನೋಡಬೇಕು. ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಆಗುತ್ತಾನೆ. ಆ ಶುಕ್ರ ಗುರುತಿಸುವ ದೇವರೇ ಆ ವ್ಯಕ್ತಿಯ ಉಪಾಸನಾ ದೇವರು ಆಗುತ್ತದೆ. ಇದರ ನಿಯಮ ಏನೆಂದರೆ, ನಮ್ಮ ಜಾತಕದಲ್ಲಿ ಜನ್ಮ ಲಗ್ನಕ್ಕೆ 9ನೇ ಅಧಿಪತಿ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೋ ಆ ನಕ್ಷತ್ರ ಅಧಿಪತಿ ಗುರುತಿಸುವ ದೇವರೇ ಅವನ ಉಪಾಸನಾ ದೇವರಾಗುತ್ತಾನೆ. ಅವರೇ ಅವನ ಬಾಳಲ್ಲಿ ಒಂದು ಆತ್ಮಮಿತ್ರನಾಗಿದ್ದು ಅವನನ್ನು ಒಳ್ಳೆಯ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸುತ್ತಾನೆ. ಸ್ನೇಹಿತರೆ, ಇಲ್ಲಿ ಯಾವ ಯಾವ ನಕ್ಷತ್ರಗಳಿಗೆ ಉಪಾಸನಾ ದೇವರು ಯಾರು ಅಂತ ಕೊಟ್ಟಿದ್ದೇನೆ. ಅದನ್ನು ಗಮನಿಸಿ ನಿಮ್ಮ ಉಪಾಸನಾ ದೇವರು ಯಾರೆಂದು ತಿಳಿದುಕೊಳ್ಳಿ. ಸ್ನೇಹಿತರೆ, ಇಲ್ಲಿ ತೋರಿಸಿದ ಹಾಗೆ ಅಶ್ವಿನಿ, ಮಖ, ಮೂಲ ಆದ ಈ 3 ನಕ್ಷತ್ರಗಳು ಮೇಷ, ಸಿಂಹ, ಧನುಸು ರಾಶಿಗಳಲ್ಲಿ ಇದ್ದಾವೆ. ಈ ನಕ್ಷತ್ರಗಳ ಅಧಿಪತಿ ಕೇತು ಆಗುತ್ತಾನೆ. ಕೇತು ಗುರುತಿಸುವ ಉಪಾಸನಾ ದೇವರು ಗಣೇಶ, ಹನುಮಂತ, ಹಯಗ್ರೀವ ಆದ ದೇವರುಗಳನ್ನು ಇವರು ಈ ನಕ್ಷತ್ರ ಇರವರು ಉಪಾಸನಾ ದೇವತೆಗಳಾಗಿ ಪೂಜೆ ಮಾಡಬಹುದು. ಮುಂದಿದ್ದು ಭರಣಿ, ಹುಬ್ಬ, ಪೂರ್ವಾಷಾಢ ಆದ 3 ನಕ್ಷತ್ರಗಳು ಮೇಷ, ಸಿಂಹ, ಧನುಸು ರಾಶಿಗಳಲ್ಲಿ ಇರುತ್ತವೆ. ಈ ನಕ್ಷತ್ರಗಳ ಅಧಿಪತಿ ಶುಕ್ರ ಆಗುತ್ತಾನೆ. ಶುಕ್ರ ಗುರುತಿಸುವ ಉಪಾಸನಾ ದೇವತೆ ಯಾವುದಂದ್ರೆ ಮಹಾಲಕ್ಷ್ಮಿ. ಒಳ್ಳೆ ಅಲಂಕಾರ ತುಂಬಿದ ಮಹಾಲಕ್ಷ್ಮಿ ಆಗುತ್ತದೆ. ಈ ನಕ್ಷತ್ರದವರು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಬರಬಹುದು. ಮುಂದಿದ್ದು ಕೃತ್ತಿಕಾ, ಉತ್ತರಾಷಾಢ. ಕೃತ್ತಿಕಾ ನಕ್ಷತ್ರ ಮೇಷರಾಶಿಯಲ್ಲೂ ಬರುತ್ತೆ, ವೃಷಭ ರಾಶಿಯಲ್ಲೂ ಬರುತ್ತೆ. ಅದರ ಅಧಿಪತಿ ಸೂರ್ಯ ಆಗುತ್ತಾನೆ. ಸೂರ್ಯ ಗುರುತಿಸುವ ಉಪಾಸನಾ ದೇವರು ಯಾವುದಂದ್ರೆ ಈಶ್ವರ. ಆ ಮಹೇಶ್ವರನ ಈ ನಕ್ಷತ್ರದವರು ಪೂಜೆ ಮಾಡಿ ಬಂದರೆ ಒಳ್ಳೆಯದಾಗುತ್ತದೆ. ಅದೇ ರೀತಿ ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲೂ ಬರುತ್ತೆ, ಕನ್ಯಾ ರಾಶಿಯಲ್ಲೂ ಬರುತ್ತೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿಯಲ್ಲೂ ಬರುತ್ತೆ, ಮಕರ ರಾಶಿಯಲ್ಲೂ ಬರುತ್ತೆ. ಈ ನಕ್ಷತ್ರಗಳಿಗೂ ಸೂರ್ಯನೇ ಅಧಿಪತಿ ಆಗುವುದರಿಂದ ಅವರು ಆ ಈಶ್ವರನ ಉಪಾಸನಾ ದೇವರಾಗಿ ಪೂಜೆ ಮಾಡಬಹುದು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲೂ, ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲೂ, ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲೂ ಇರುತ್ತದೆ. ಈ ನಕ್ಷತ್ರಗಳಿಗೆ ಚಂದ್ರ ಅಧಿಪತಿಯಾಗುತ್ತಾನೆ. ಆ ಚಂದ್ರ ಗುರುತಿಸುವ ದೇವತೆ ಅಲಂಕಾರ ಇಲ್ಲದೆ ಅಮ್ಮನವರು, ಈ ಮಾರಿಯಮ್ಮ ಆತರ ಅಲಂಕಾರ ಕಡಿಮೆ ಇರೋ ದೇವತೆಗಳನ್ನು ಅವರು ಪೂಜೆ ಮಾಡಬೇಕಾಗತ್ತೆ. ಮುಂದಿಂದು ಮೃಗಶಿರ ನಕ್ಷತ್ರ. ಇದು 2 ರಾಶಿಗಳಲ್ಲಿ ಬರುತ್ತೆ, ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಬರುತ್ತೆ. ಅದೇ ರೀತಿ ಚಿತ್ತ ನಕ್ಷತ್ರ ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರ ಮಕರ ಮತ್ತು ಕುಂಭ ರಾಶಿಗಳಲ್ಲಿ ಬರುತ್ತೆ. ಈ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರಗಳಿಗೆ ಅಧಿಪತಿ ಕುಜನಾಗುತ್ತಾನೆ. ಆ ಕುಜ ಗುರುತಿಸುವ ಉಪಾಸನ ದೇವತೆಗಳು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಆಗುತ್ತದೆ. ಮುಂದಿದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿದೆ, ಸ್ವಾತಿ ತುಲಾ ರಾಶಿಯಲ್ಲಿದೆ, ಶತಭಿಷ ಕುಂಭ ರಾಶಿಯಲ್ಲಿದೆ. ಈ 3 ನಕ್ಷತ್ರಗಳಿಗೂ ರಾಹು ಅಧಿಪತಿಯಾಗುತ್ತಾನೆ. ರಾಹು ಗುರುತಿಸುವ ದೇವತೆಗಳು ಉಗ್ರ ದೇವತೆಗಳು, ಮಾನವ ತಲೆಯಿಲ್ಲದ ದೇವತೆಗಳಾಗುತ್ತದೆ. ಅಂದರೆ ನರಸಿಂಹ ದೇವರು,
ಪ್ರತ್ಯಂಕರಾದೇವಿ, ವಾರಾಹಿ ಅಮ್ಮನು, ಈ ದೇವತೆಗಳನ್ನು ಈ ನಕ್ಷತ್ರದವರು ಪೂಜೆ ಮಾಡಬೇಕಾಗುತ್ತದೆ. ಮುಂದಿದ್ದು ಪುನರ್ವಸು ನಕ್ಷತ್ರ. ಇದು 2 ರಾಶಿಗಳಲ್ಲಿ ಬರುತ್ತೆ. ಮಿಥುನ ರಾಶಿಯಲ್ಲೂ ಬರುತ್ತೆ, ಕಟಕ ರಾಶಿಯಲ್ಲೂ ಬರುತ್ತೆ. ಅದೇ ರೀತಿ ವಿಶಾಖ ನಕ್ಷತ್ರ. ಇದು ತುಲಾ ರಾಶಿಯಲ್ಲೂ ಬರುತ್ತೆ, ವೃಶ್ಚಿಕ ರಾಶಿಯಲ್ಲೂ ಬರುತ್ತೆ. ಅದೇ ರೀತಿ ಪೂರ್ವಭದ್ರ ನಕ್ಷತ್ರ. ಕುಂಭರಾಶಿಯಲ್ಲಿ 3 ಪಾದಗಳು ಮತ್ತು ಮೀನರಾಶಿಯಲ್ಲಿ 1 ಪಾದ ಬರುತ್ತೆ. ಈ ಪುನರ್ವಸು, ವಿಶಾಖ ಮತ್ತು ಪೂರ್ವಭದ್ರ ನಕ್ಷತ್ರಗಳಿಗೆ ಗುರು ಅಧಿಪತಿಯಾಗುತ್ತಾನೆ. ಈ ಗುರು ಗುರುತಿಸುವ ದೇವತೆಗಳು ಈಶ್ವರ ದೇವಸ್ಥಾನಗಳಲ್ಲಿರುವ ದಕ್ಷಿಣಾಮೂರ್ತಿ ಮತ್ತು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಇವರನ್ನು ಉಪಾಸನೆ ಮಾಡಬೇಕಾಗತ್ತೆ. ಮುಂದಿದ್ದು ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಬರುತ್ತೆ, ಅನುರಾಧ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ, ಉತ್ತರಾಭಾದ್ರ ಮೀನರಾಶಿಯಲ್ಲಿ ಬರುತ್ತೆ. ಈ 3 ನಕ್ಷತ್ರಗಳು ಶನಿನ ನಕ್ಷತ್ರಗಳಾಗುತ್ತದೆ. ಅಂದರೆ ಶನಿ ಗುರುತಿಸುವ ದೇವತೆಗಳು ಯಾವುದಂದರೆ ರಕ್ಷಕ ದೇವತೆಗಳು ಮತ್ತು ಭೈರವರು, ಅಯ್ಯಪ್ಪ ಸ್ವಾಮಿ, ಈ ರೀತಿ ಕೆಲವು ಕಡೆ ಎಲ್ಲೆ ಮಾರಿಯಮ್ಮನ್ ಅಂತಾರೆ, ಮುನೀಶ್ವರ ದೇವರು, ಕರುಪಣ್ಣ ಸ್ವಾಮಿ ಅಂತಾರೆ. ಈ ಥರ ಸುಮಾರು ರಕ್ಷಕ ಮಾಡುವ ದೇವತೆಗಳನ್ನು ಉಪಾಸನೆ ಮಾಡಬೇಕಾಗತ್ತೆ. ಕೊನೆಯದಾಗಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಬರುತ್ತೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ, ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಬರುತ್ತೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಆದ 3 ನಕ್ಷತ್ರಗಳಿಗೂ ಬುಧ ಅಧಿಪತಿಯಾಗುತ್ತಾನೆ. ಬುಧ ಸೂಚಿಸುವ ದೇವತೆಗಳು ಯಾವುದಂದರೆ ಮಹಾವಿಷ್ಣು, ಬಾಲಕೃಷ್ಣ, ನವನೀತ ಕೃಷ್ಣ, ಗುರುವಾಯೂರಪ್ಪನ್. ಈ ರೀತಿ ಈ ದೇವತೆಗಳನ್ನು ಉಪಾಸನೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಉದಾಹರಣೆಗೆ ಇಲ್ಲಿ ಕೊಟ್ಟಿರೋ ಜಾತಕವನ್ನು ನೋಡಿ. 12/6/2010 ದಿನ ಬೆಳಿಗ್ಗೆ 7:15 ಹುಟ್ಟಿದ್ದ ಜಾತಕನಿಗೆ ಮಿಥುನ ಲಗ್ನವಾಗಿದೆ. ಮಿಥುನ ಲಗ್ನಕ್ಕೆ 9ನೇ ಮನೆಯಾದ ಕುಂಭರಾಶಿಯ ಅಧಿಪತಿ ಶನಿ ಆಗುತ್ತಾನೆ. ಆ ಶನಿ ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ 3 ಡಿಗ್ರಿಯಲ್ಲಿ ಇದ್ದಾನೆ. ಅಂದರೆ ಉತ್ತರ ನಕ್ಷತ್ರದಲ್ಲಿ ಇದ್ದಾನೆ. ಉತ್ತರ ನಕ್ಷತ್ರ ಸೂರ್ಯನ ನಕ್ಷತ್ರವಾಗುವುದರಿಂದ ಅವನಿಗೆ ಸೂರ್ಯ ಗುರುತಿಸುವ ದೇವರಾದ ಈಶ್ವರನೇ ಅವನ ಉಪಾಸನಾ ದೇವರಾಗುತ್ತದೆ. ಮತ್ತೊಂದು ಉದಾಹರಣೆ ಇಲ್ಲಿ ಕೊಟ್ಟಿರೋ ಜಾತಕವನ್ನು ನೋಡಿ. 15/10/2003 ಸಂಜೆ 6:15 ಹುಟ್ಟಿದ್ದ ಜಾತಕನಿಗೆ ಮೇಷಲಗ್ನವಾಗಿದೆ. ಮೇಷಲಗ್ನಕ್ಕೆ 9ನೇ ಮನೆಯಾದ ಧನುರ್ ರಾಶಿಯ ಅಧಿಪತಿ ಗುರು ಆಗುತ್ತಾನೆ. ಆ ಗುರು ಜಾತಕದಲ್ಲಿ ಸಿಂಹ ರಾಶಿಯಲ್ಲಿ 16 ಡಿಗ್ರಿಯಲ್ಲಿ ಇದ್ದಾನೆ. ಅಂದರೆ ಹುಬ್ಬ ಅನ್ನುವ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಇದ್ದಾನೆ. ಪೂರ್ವ ಫಲ್ಗುಣಿ ನಕ್ಷತ್ರ ಶುಕ್ರನ ನಕ್ಷತ್ರವಾಗುವುದರಿಂದ ಅವನಿಗೆ ಶುಕ್ರ ಗುರುತಿಸುವ ಅಲಂಕಾರ ತುಂಬಿದ ಮಹಾಲಕ್ಷ್ಮಿ ಅವನ ಉಪಾಸನಾ ದೇವತೆಯಾಗುತ್ತದೆ. ಮತ್ತೊಂದು ಉದಾಹರಣೆ ಇಲ್ಲಿ ಕೊಟ್ಟಿರೋ ಜಾತಕದಲ್ಲಿ 28/3/1997 ವರ್ಷ ಹುಟ್ಟಿದ್ದಾರೆ. 10:35 ಹುಟ್ಟಿದ ಜಾತಕನಿಗೆ ವೃಶ್ಚಿಕ ಲಗ್ನವಾಗುತ್ತದೆ. ವೃಶ್ಚಿಕ ಲಗ್ನಕ್ಕೆ 9ನೇ ಮನೆಯಾದ ಕಟಕ ರಾಶಿಯ ಅಧಿಪತಿ ಚಂದ್ರ ಆಗುತ್ತಾನೆ. ಆ ಚಂದ್ರ ಜಾತಕದಲ್ಲಿ ವೃಶ್ಚಿಕ ರಾಶಿಯಲ್ಲೇ 5 ಡಿಗ್ರಿಯಲ್ಲಿ ಕುಳಿತಿದ್ದಾನೆ. ಅಂದರೆ ಅನುರಾಧ ನಕ್ಷತ್ರದಲ್ಲಿ ಇದ್ದಾನೆ. ಅನುರಾಧ ನಕ್ಷತ್ರ ಶನಿನ ನಕ್ಷತ್ರವಾಗುವುದರಿಂದ ಅವನಿಗೆ ಶನಿ ಗುರುತಿಸುವ ರಕ್ಷಕ ದೇವತೆಗಳು ಭೈರವ ಅವನ ಉಪಾಸನಾ ದೇವತೆಗಳಾಗುತ್ತದೆ. ಸ್ನೇಹಿತರೆ, ಈ ರೀತಿ ನೀವೆಲ್ಲರೂ ನಿಮ್ಮ ಉಪಾಸನಾ ದೇವತೆಗಳನ್ನು ತಿಳಿದುಕೊಂಡು ಆ ದೇವತೆಗಳನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ಎಲ್ಲಾ ಸುಖಗಳನ್ನು ನಿಮ್ಮ ಜೀವನದಲ್ಲಿ ಪಡೆಯಬೇಕು. ಮುಂದಿನ ವಿಡಿಯೋದಲ್ಲಿ ಜಾತಕ ಇಲ್ಲದಿದ್ದವರು ಹೇಗೆ ತಮ್ಮ ಉಪಾಸನಾ ದೇವರನ್ನು ತಿಳಿದುಕೊಳ್ಳುವುದು ಮತ್ತು ನಮ್ಮ ಉಪಾಸನಾ ದೇವರನ್ನು ಯಾವ ರೀತಿಯಲ್ಲಿ ನನ್ನದಾಗಿಸಿಕೊಳ್ಳುವುದು ಎನ್ನುವ ಉಪಾಯಗಳನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.